ಫಾಸ್ಟ್ ಫುಡ್ ಎಂಬ ಸ್ಲೋ ಪಾಯ್ಸನ್ ತಿಂದ್ರೆ ಮಧುಮೇಹ ಕಿಡ್ನಿ ಸಮಸ್ಯೆ ಬರುತ್ತೆ. ಫಾಸ್ಟ್ ಫುಡ್ ತಿಂತೀರಾ? ಈ ಶಾಕಿಂಗ್ ಸತ್ಯ ತಿಳ್ಕೊಳ್ಳಿ, ನಿಮ್ಮ ದೇಹದ ಅಂಗಾಂಗವೆಲ್ಲ ಹಾನಿಯಾಗಲಿದೆ. ಅನೇಕರು ಫಾಸ್ಟ್ ಫುಡ್ ಆಹಾರ ಸೇವಿಸುವ ಅಭ್ಯಾಸವನ್ನ ಬೆಳೆಸಿಕೊಂಡಿದ್ದಾರೆ. ಕೆಲಸದ ಒತ್ತಡ, ಸಮಯದ ಅಭಾವದಿಂದ ಜನರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ಮನೆಯಲ್ಲಿ ಅಡುಗೆ ಮಾಡದೆ ಫಾಸ್ಟ್ ಫುಡ್ ಸೇವಿಸ್ತಾರೆ. ಆದ್ರೆ ಇದರ ಸೇವನೆಯಿಂದ ದೇಹದ ಮೇಲೆ ಯಾವೆಲ್ಲ ಗಂಭೀರ ಪರಿಣಾಮ ಬೀರಬಹುದು ಎಂದು ನಿಮ್ಗೆ ತಿಳಿದಿದ್ಯಾ? ಗೊತ್ತಿಲ್ಲ ಅಂದ್ರೆ ಈ ಸುದ್ದಿ ನಿಮ್ಗಾಗಿ. ಫಾಸ್ಟ್ ಫುಡ್ ಯಾಕೆ ಡೇಂಜರ್? ಫಾಸ್ಟ್ ಫುಡ್ ಗಳಲ್ಲಿ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಮತ್ತು ಸಕ್ಕರೆ ಅಧಿಕವಾಗಿರುತ್ತೆ. ಈ ಆಹಾರಗಳನ್ನ ಸೇವಿಸಿದಾಗ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ. ಇಂತಹ ಆಹಾರಗಳನ್ನ ಪದೇ ಪದೇ ಸೇವಿಸೋದ್ರಿಂದ ದೇಹದ ಜೀವಕೋಶಗಳು ಇನ್ಸುಲಿನ್ಗೆ ಪ್ರತಿಕ್ರಿಯಿಸೋದಿಲ್ಲ. ಇದರಿಂದ ಟೈಪ್ 2 ಮಧುಮೇಹ ಬರುವ ಅಪಾಯ ಹೆಚ್ಚಿದೆ. ಏನೆಲ್ಲ ಆರೋಗ್ಯ ಸಮಸ್ಯೆ ಕಾಡ್ಲಿದೆ ಗೊತ್ತಾ? ಫಾಸ್ಟ್ ಫುಡ್ ಗಳಲ್ಲಿ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಮತ್ತು ಸಕ್ಕರೆ ಅಧಿಕವಾಗಿರುತ್ತೆ. ಈ ಆಹಾರಗಳನ್ನ ಸೇವಿಸಿದಾಗ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ. ಇಂತಹ ಆಹಾರಗಳನ್ನ ಪದೇ ಪದೇ ಸೇವಿಸೋದ್ರಿಂದ ದೇಹದ ಜೀವಕೋಶಗಳು ಇನ್ಸುಲಿನ್ಗೆ ಪ್ರತಿಕ್ರಿಯಿಸುವುದಿಲ್ಲ. ಇದರಿಂದ ಟೈಪ್ 2 ಮಧುಮೇಹ ಬರುವ ಅಪಾಯ ಹೆಚ್ಚು. ಇನ್ನು ಫಾಸ್ಟ್ ಫುಡ್ ನಲ್ಲಿ ಬಳಸುವ ಹೆಚ್ಚುವರಿ ಎಣ್ಣೆ, ಕೃತಕ ಮಸಾಲೆ ಮತ್ತು ಸಂರಕ್ಷಕಗಳು ದೇಹದಲ್ಲಿ ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಇದರ ಜೊತೆಗೆ ಇದು ಜೀವಕೋಶದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನ ಹೆಚ್ಚಿಸೋದ್ರ ಜೊತೆಗೆ ಇದು ಕ್ಯಾನ್ಸರ್ ಮತ್ತು ಸಂಧಿವಾತದಂತಹ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಲಿದೆ. ಫಾಸ್ಟ್ ಫುಡ್ಗಳು ಮೆದುಳಿನಲ್ಲಿ ಡೋಪಮೈನ್ ಎಂಬ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ನಮ್ಮನ್ನ ಅದಕ್ಕೆ ಎಡಿಕ್ಟ್ ಆಗುವಂತೆ ಮಾಡುವುದಷ್ಟೇ ಅಲ್ಲ, ಇದು ನಮ್ಮ ಮೆದುಳಿನ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ. ಈ ಆಹಾರಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ ಎಂದು ಗೊತ್ತಿದ್ರೂ ಕೂಡ ಅವು ಜನರನ್ನ ಮತ್ತೆ ಮತ್ತೆ ತಿನ್ನುವಂತೆ ಪ್ರೇರೇಪಿಸುವ ಮೂಲಕ ಮೆದುಳಿನ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹೆಚ್ಚುವರಿ ಉಪ್ಪು ಅಥವಾ ಸೋಡಿಯಂ ಮೂತ್ರಪಿಂಡಗಳ ಶೋಧಕ ಕಾರ್ಯದ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ. ಮತ್ತೊಂದೆಡೆ ಹೆಚ್ಚುವರಿ ಫ್ರಾಕ್ಟೋಸ್ ಯಕೃತ್ತಿನಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವಾಗಲು ಕಾರಣವಾಗುತ್ತೆ. ಇದು ಆಲ್ಕೋಹಾಲ್ ಯುಕ್ತವಲ್ಲದ ಕೊಬ್ಬಿನ ಯಕೃತ್ತಿನ ಕಾಯಿಲೆಗೆ ಕಾರಣವಾಗುತ್ತೆ. ಫಾಸ್ಟ್ ಫುಡ್ ನಮ್ಮ ದೇಹದ ಅಂಗಾಂಗಗಳನ್ನ ನಿಧಾನವಾಗಿ ನಾಶ ಮಾಡುವ ಆಹಾರವಾಗಿದೆ. ಹೀಗಾಗಿ ಇದನ್ನ ಸ್ಲೋ ಪಾಯ್ಸನ್ ಎಂದು ಕರಿತೀವಿ. ಹೀಗಾಗಿ ಹೊರಗಿನ ಆಹಾರವನ್ನ ಸೇವನೆ ಮಾಡುವ ಬದಲು ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಸೇವನೆ ಮಾಡಿ ಆರೋಗ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ವಿಜಯಲಕ್ಷ್ಮಿಯನ್ನ ಕಣ್ಣಪ್ಪಗೌಡ, ಎಸ್-ಟಿವಿ ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.